ಹಲೋ ಫ್ರೆಂಡ್ಸ್, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ನಮ್ಮ ರಾಜರಾಜೇಶ್ವರಿ ಗೆಳತಿ ಮಹಿಳಾ ಮಂಡಳಿಯ ವತಿಯಿಂದ ಏರ್ಪಡಿಸಿದ್ದ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ವಿಡಿಯೋವನ್ನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಹೊಣೆಯನ್ನು ಹೊತ್ತು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟ ನಮ್ಮ ಗೆಳತಿ ಬಳಗದ ಆಡಳಿತ ವರ್ಗದವರಾದ ವಿಜಯ ಪಾಟೀಲ್, ವಿಜಯಲಕ್ಷ್ಮಿ ಸುದರ್ಶನ್ ಮತ್ತು ರೇವತಿ ಮೇಡಮ್ ಇವರೇ ಮುಂತಾದ ರೂವಾರಿಗಳಿಗೆ ನಾವು ಆಭಾರಿಯಾಗಿದ್ದೇವೆ. ಮಹಿಳೆಯರಿಗಾಗಿಯೇ ಮಹಿಳೆಯರೇ ನಡೆಸಿಕೊಟ್ಟಿರುವ ಈ ಕಾರ್ಯಕ್ರಮದಲ್ಲಿ ನಾವು ಮಹಿಳೆಯರು ನಮ್ಮ ಅಡುಗೆ ಮನೆ ಮತ್ತು ಸಂಸಾರಕ್ಕಷ್ಟೇ ಸೀಮಿತ ಅಲ್ಲ ಎನ್ನುವುದನ್ನು ಪ್ರತಿಭಾ ಪ್ರದರ್ಶನಗಳ ಮೂಲಕ ಸಾಬೀತುಪಡಿಸಿದ್ದೇವೆ. ಆದ್ದರಿಂದ ನೀವೆಲ್ಲರೂ ಈ 2 ವಿಡಿಯೋಗಳಲ್ಲಿರುವ ಕಾರ್ಯಕ್ರಮಗಳನ್ನು ದಯವಿಟ್ಟು ನೋಡಿ ಲೈಕ್ ಕೊಡುವುದರೊಂದಿಗೆ ಪ್ರೋತ್ಸಾಹಿಸಿ. 2 ಗಂಟೆಗಳಿಗೂ ಮೇಲೆ ಕಾರ್ಯಕ್ರಮಗಳು ಇದ್ದ ಕಾರಣ 2 ವಿಡಿಯೋಗಳನ್ನು ಮಾಡಲಾಗಿದೆ. ದಯವಿಟ್ಟು ನೀವೆಲ್ಲರೂ ನೋಡಿ ಆನಂದಿಸಿ. ನಾಟಕ, ಸಮೂಹ ಗಾಯನ, ಸಮೂಹ ನೃತ್ಯ ಹೀಗೆ 10 ಹಲವು ಕಾರ್ಯಕ್ರಮಗಳು ನಿಮ್ಮನ್ನು ರಂಜಿಸುತ್ತವೆ. ಆದ್ದರಿಂದ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು. ಇವತ್ತಿನ ದಿವಸ ಎಲ್ಲ ಮಹಿಳೆಯರು ಸೇರ್ಕೊಂಡಿದ್ದೀರಾ. ಅದು ಶ್ರೀ ರಾಜರಾಜೇಶ್ವರಿ ದೇವಾಲಯದ ಒಂದು ಸನ್ನಿಧಾನದಲ್ಲಿ ನಿಮಗೆಲ್ಲರಿಗೂ ಕೂಡ ಇದು ಒಂದು ಸೌಭಾಗ್ಯವೇ ಸರಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಮಹಿಳಾ ದಿನದ ಶುಭಾಶಯಗಳು, ಸ್ವಾಗತವನ್ನು ಬಯಸ್ತಾ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಹೆಣ್ಣು ಯಾವುದರಲ್ಲಿ ಇಲ್ಲ ಅಂತ ನಿಮಗೆಲ್ಲ ಗೊತ್ತು. ಅವಳು ಅಮ್ಮ ಅಂತ ಒಂದು ಮಾತೆಯ ಒಂದು ಸ್ವರೂಪದಲ್ಲಿ ಇರ್ತಕ್ಕಂಥವಳು. ಅಮ್ಮ ಅಂತಕ್ಕಂಥದ್ದು ಪರಬ್ರಹ್ಮ ಸ್ವರೂಪವಾಗಿರ್ತಕ್ಕಂತಹ ಒಂದು ಪದ. ಅಮ್ಮ ಅಂತೀವಿ. ಅಮ್ಮ ಅಂತಂದ್ರೆ ಜಗನ್ಮಾತೆಯನ್ನು ಕುರಿತು ಹೇಳ್ತಕ್ಕಂಥದ್ದು. ಅಂಬ ಅಂತಕ್ಕಂತಹ ಒಂದು ತದ್ಭವ ರೂಪನೇ ಅಮ್ಮ ಅಂತಕ್ಕಂಥದ್ದು. ಅಮ್ಮ ಅನ್ನೋದು ಎಷ್ಟು ನೈಸರ್ಗಿಕವಾಗಿದೆ ಅಂತಂದ್ರೆ ಅದಕ್ಕೆ ಯಾರು ನಾಮಕರಣನೇ ಕೂಡ ಮಾಡಿಲ್ಲ. ಅಂತ ನೈಸರ್ಗಿಕವಾಗಿರ್ತಕ್ಕಂತಹ ಪದ ನಮ್ಮ ಎಲ್ರಿಗೂ ಮಾತೆಯರು ತಾಯಂದರಾಗಿರೋದಕ್ಕೆ ನಮ್ಮ ಸೌಭಾಗ್ಯ ಅಂತ ಹೇಳ್ಬಿಟ್ಟು ನಾವು ತಿಳ್ಕೋಬೇಕು. ನಾವು ಯಾವ ಶೋಷಣೆ ಅಂತ ಎಲ್ಲೆಲ್ಲಿ ನೋಡಿದ್ರು ಶೋಷಿತರಾಗೋದು ಬೇಡ. ಆ ಶೋಷಣೆ ಅನ್ನೋ ಪದನೇ ನಿರ್ಮೂಲ್ಯ ಆಗ್ಬಿಡ್ಬೇಕದು. ನಮ್ಮ ಈ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಮುಖ್ಯ ಅತಿಥಿಯಾಗಿರ್ತಕ್ಕಂತಹ ಶ್ರೀಮತಿ ಧರಿತ್ರಿ ಆನಂದರಾವ್ ಅವ್ರನ್ನ ಯಾರು ಅವ್ರಿಗೆ ಗೊತ್ತಿಲ್ಲದೆ ಇದ್ದವರೇ ಇಲ್ಲ. ಅಷ್ಟು ಚಿರಪರಿಚಿತ ಶಿಕ್ಷಕರು ಅವರು. ಸಂಗೀತ ವಿದೂಷಿ ಮತ್ತೆ ಸಂಸ್ಕೃತ ಸಾಹಿತಿ ಎಲ್ಲವೂ ಒಬ್ಬರಲ್ಲೇ ಸಿಕ್ಕೋದು ತುಂಬಾ ಅಪರೂಪ. ಸಂಸ್ಕೃತ, ಸಂಗೀತ, ಸಾಹಿತ್ಯ ಎಲ್ಲ ಶ್ರೀಮತಿ ಧರಿತ್ರಿ ಆನಂದರಾವ್ ಅವರು ಕೇಳ್ಕೊಂಡಾಗ ಬಹಳ ಸಂತೋಷದಿಂದ ನಮ್ಮ ಕಾರ್ಯಕ್ರಮಕ್ಕೆ ಒಪ್ಕೊಂಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ತುಂಬು ಹೃದಯದ ಸ್ವಾಗತವನ್ನು ಅವರಿಗೆ ಬಯಸ್ತಾ ಇದ್ದೀನಿ. ಮತ್ತೋರ್ವ ಅತಿಥಿಯಾಗಿರ್ತಕ್ಕಂತಹ ಹಾಗೂ ಇವತ್ತಿನ ನಮ್ಮ ಸಮಾಜದ ವತಿಯಿಂದ ಸನ್ಮಾನಿತರಾಗಿರ್ತಕ್ಕಂತಹ ಸಾಕಷ್ಟು ಜನರಿಗೆ ಪರಿಚಯ ಇರ್ತಕ್ಕಂತಹ ಶ್ರೀಮತಿ ಆಶಾ ವೆಂಕಟೇಶ್ ಅವ್ರನ್ನು ಕೂಡ ನಾನು ಕೇಳ್ಕೊಂಡೆ. ಅವರು ನಿಜವಾಗ್ಲೂ 4 ಗೋಡೆಗಳ ಮಧ್ಯದಲ್ಲಿ ಕುಳಿತುಕೊಳ್ಳೋದಲ್ಲ, ಎಷ್ಟು ಸಾಮಾಜಿಕ ಕೆಲಸಗಳನ್ನ ಅವರು ಮಾಡ್ತಾ ಇದ್ದಾರೆ ಅಂದ್ರೆ ಅವರೊಂಥರ ಸರಳವಾಗಿರ್ತಕ್ಕಂತಹ ವ್ಯಕ್ತಿ. ಮತ್ತೆ ಯಾರಿಗೂ ಒಂಥರ ಎಳೆಮರೆಕಾಯಿನಾಗಿ ಯಾರಿಗೂ ಅಷ್ಟು ಪರಿಚಯ ಇಲ್ವೇನೋ ಅನ್ನೋ ರೀತಿ ಅವರು ಅಷ್ಟು ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಮೈಸೂರಿನಲ್ಲಿ ಏನೇನೋ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೋ ಅದೆಲ್ಲ ಪಾಂಪ್ಲೆಟ್ ಕೂಡ ಇವ್ರ ಹತ್ರ ಇರುತ್ತೆ. ಸ್ಟೇಟಸ್ಗೆ ಹಾಕೋತಾರೆ. ಎಲ್ಲ ಸಂಘ ಸಂಸ್ಥೆಗಳಿಗೂ ಕೂಡ ಅವರು ಫೋನ್ ಮಾಡಿಬಿಟ್ಟು ಅವಕಾಶಗಳನ್ನ ಕೂಡ ಎಲ್ಲರೂ ಕಲ್ಪಿಸ್ಕೊಡ್ತಾ ಇದ್ದಾರೆ. ರಾಮಕೃಷ್ಣ ಪ್ರತಿಷ್ಠಾನದಲ್ಲಿ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಅದರಲ್ಲಿ ತುಂಬಾ ಆಕ್ಟಿವ್ ಆಗಿ ಇತ್ತು. ಎಲ್ಲ ಭಜನಾ ಮಂಡಳಿಗಳನ್ನ ಎಲ್ಲರನ್ನೂ ಗುರುತಿಸ್ಬಿಟ್ಟು ಅವ್ರಿಗೆಲ್ಲ ಅವಕಾಶಗಳನ್ನ ಕೊಡ್ತಾ ಇದ್ದಾರೆ. ಇವರು ಇವತ್ತು ನಮ್ಮ ಸಮಾಜಕ್ಕೆ ಕೇಳ್ಕೊಂಡಾಗ ಅವರು ತುಂಬಾ ಸಂತೋಷದಿಂದ ಒಪ್ಕೊಂಡ್ರು. ಅದನ್ನ ನಾವು ಯಾವತ್ತು ಕಲಿತೀವೋ ಅವತ್ತು ನಾವು ಆಗಬೇಕು. ಜಸ್ಟ್ ಬಿ ಮೀ ಅನ್ನೋ ಒಂದು ಸೆಂಟೆನ್ಸು. ಯಾಕೆ ಅಂತ ಒಬ್ಳು ಕೇಳ್ಕೊಳ್ಳೋರಕ್ಕ, ಜಸ್ಟ್ ಬಿ ಮೀ ಯಾಕೆ ಅಂತ. ಯಾಕೆಂದ್ರೆ ನಿನಗೋಸ್ಕರ ನೀವಿರು. ಇವತ್ತು ಪ್ರಪಂಚದಲ್ಲಿ ಎಲ್ಲರೂ ಎಲ್ಲ ಕಡೆ ಸಾಧನೆಗಳು ಮಾಡಿದ್ರೆ, ಎಲ್ಲರೂ ಹೇಳಿದ್ರು ಎಲ್ಲ ಮಾಡಿದೀವಿ. ಬಟ್ ಸ್ಟಿಲ್ ವಿ ಆರ್ ಸ್ಟ್ರಗ್ಲಿಂಗ್ ಸಮ್ವೇರ್ ಇನ್ ಅಟ್ ಹೋಮ್. ಮತ್ತೆ ನಮಗೋಸ್ಕರ ನಾವು ಬದುಕಲೇಬೇಕಾಗಿದೆ. ನಾವು ಯಾಕಂದ್ರೆ ನಾವೆಲ್ಲ ನೋಡಿ ತಿಂತಾ ಇದ್ದೀವಿ ಯಾವುದೋ ಒಂದು ರೀತಿಯಲ್ಲಿ.
ಯಾವುದೋ ಒಂದು ಸೋರ್ಸಸ್ ಅಲ್ಲಿ ನೋವಂತೂ ಇದ್ದೇ ಇರುತ್ತೆ. ಅದಕ್ಕಾಗಿ ನಮ್ಗೊಂದು ಜಾಗ ಇದೆ, ಮೇಡಮು ಸತ್ಸಂಗ ಮಾಡ್ತಾ ಇದ್ದಾರೆ, ಭಜನೆ ಮಾಡ್ತಾರೆ, ಅದ್ರ ಮೂಲಕನೂ ಹೊರಗೆ ಬರ್ಬೋದು. ಇದೆಲ್ಲದಕ್ಕಿಂತ ಮುಂಚೆ ಒಂದನ್ನು ಹೇಳ್ತೀನಿ, ನಿಮ್ಮನ್ನ ನೀವು ಪ್ರೀತಿಸಕ್ಕೆ ಶುರು ಮಾಡಿ. ಇದು ದಿಸ್ ಇಸ್ ದ ರೈಟ್ ಏಜ್. ಮುಗೀತೆಲ್ಲ, ಮುಗಿದೋಗಿದೆ, ಎಲ್ಲ ಮುಗಿಸಿದ್ದೀರಾ. ರೈಟ್ ನೌ ವಿ ಹ್ಯಾವ್ ಟು ಲವ್ ಅವರ್ ಸೆಲ್ಫ್. ನನ್ನ ಮಂತ್ರ ನನ್ನೊಂದೇ, ದೈ ಲೈಫ್ ಮೈ ಸೆಲ್ಫ್ ಅಂತ. ನನ್ನನ್ನು ನಾನು ಪ್ರೀತಿಸ್ಬೇಕು. ಇವತ್ತು ನಾನು ಇಲ್ಲಿ ಮಾತಾಡ್ತೀನಿ, ಬಟ್ ನಾನು ಅಷ್ಟೇ ನೋವು ಅನುಭವಿಸ್ತೀನಿ. ಹೇಳೋದು ಸುಲಭ, ಬಟ್ ಅದನ್ನ ಮಾಡ್ತಾ ಕಾರ್ಯರೂಪದವರು ತುಂಬಾ ಕಷ್ಟವಾದಂತ ಕೆಲಸ. ಮೈಂಡ್ ಇಸ್ ಅ ಮಿರಾಕಲ್ ಅಂತ ಹೇಳ್ಬಿಟ್ಟು ಸದ್ಗುರು ಒಂದು ಆಪ್ ಶುರು ಮಾಡಿದ್ದಾರೆ. ನಿಜವಾಗ್ಲೂ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, 10 ನಿಮಿಷ ಧ್ಯಾನ ಮಾಡಿ. ಯು ವಿಲ್ ಸಿ ದ ಚೇಂಜಸ್ ವಿತಿನ್ 21 days ಇನ್ ಯುವರ್ ಸೆಲ್ಫ್. 21 ದಿನದಲ್ಲಿ ನಿಮ್ಮಲ್ಲಿ ಲಾಟ್ ಆಫ್ ಚೇಂಜಸ್ ತಗೊಳ್ತೀರಾ. ಯಾಕಂದ್ರೆ ಮನೆ ಸಂಸಾರದಲ್ಲಿ ನಾವು ಸಾಕಷ್ಟು ನೊಂದಿದೀವಿ, ನೊಂತಾನೆ ಇದೀವಿ, ಇನ್ನು ಹಾಗೆ ಇದೀವಿ. ಬಟ್ ಇವಾಗ ನಮ್ ಟೈಮ್ ಇದೆ, ನಮಗೋಸ್ಕರ ಬದುಕೊಳ್ಳೋಣ, ನನಗೋಸ್ಕರ ಬದುಕೊಳ್ಳೋಣ. ಸಮಾಜ ಸೇವೆ ಮಾಡೋದ್ರ ಜೊತೆಗೆ ಮಾಡ್ಕೊಂಡು ಹೋಗೋಣ, ಅದ್ರಲ್ಲಿ ತೊಂದರೆ ಇಲ್ಲ, ಅದು ಕಾರ್ಯಕ್ಕೆ ಬರ್ತಾ ಇದೆ. ಬಟ್ ನಮ್ಮ ಮಕ್ಕದಲ್ಲಿ ಗೆಲುವು ಬರ್ಬೇಕಲ್ವಾ? ದಟ್ ಶುಡ್ ಬಿ ದಾರ್ ಇನ್ ಅವರ್ ಐಸ್. ಆ ವೈಬ್ ಕಾಣಿಸ್ಬೇಕು ಮಕ್ಕದಲ್ಲಿ. ಈಗ ನಾವು ವಿಜಯಲಕ್ಷ್ಮಿ ಅವರು ಕಾಣಿಸುತ್ತೆ, ಖಂಡಿತ ಕಾಣಿಸುತ್ತೆ. ಯಾಕೆ ಹೇಳಿ, ಅವರಲ್ಲಿ ಇರ್ತಕ್ಕಂಥ ಆಧ್ಯಾತ್ಮಿಕ ಚಿಂತನೆ ಇದೆಯಲ್ಲ, ಅವ್ರ ಮಕ್ಕಳಲ್ಲಿ ಕಾಣಿಸುತ್ತೆ. ಹಾಗೆ ನಮ್ಮಲ್ಲೂ ಬೆಳೆದ್ರೆ ನಮ್ಮಲ್ಲೂ ಕಾಣಿಸುತ್ತೆ. ನಮಗೋಸ್ಕರ ಒಂದು 10 ನಿಮಿಷ, ಜಸ್ಟ್ ಫಾರ್ 10 minutes ಪರ್ ಡೇ ಮಾಡಿದ್ರೆ ಒಳ್ಳೇದು. ನಾನು ಪ್ರತಿ ವರ್ಷ ವುಮೆನ್ಸ್ ಡೇದಲ್ಲಿ ಡಿಫ್ರೆಂಟ್ ಆಗಿ ಮಾಡ್ತಿದ್ದೆ. ಏನೋ ಒಂದು ಹೊಸದಿರಲಿ, ಆಕ್ಟಿವಿಟೀಸ್ ಮಾಡಿ. ಯಾಕೆ ಅದು ನಮಗೋಸ್ಕರವಾದಂಥ ದಿನ ಅಂದ್ಕೊಂಡು ಏನೋ ಮೋಜ್ ಮಜಾಮಸ್ತಿ ಅಂತ ಮಾಡ್ಕೊಂಡು ಹೋಗ್ತಾ ಇದೆ. ಇವತ್ತು ಇದನ್ನ ಶೇರ್ ಮಾಡ್ಕೋಬೇಕು ಅನಿಸ್ತು. ಇದು ಯಾರ್ದು ಅಲ್ಲ ಕತೆ, ಸ್ಮೃತಿ ಇರಾನಿ ಅವರ ಜೀವನದಲ್ಲಿ ನಡೆದಂಥ ಘಟನೆ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಜಸ್ಟ್ ಬಿ ಅಂತ ಅವಳು ಹಾಕಿದ್ದಾಳೆ. ನೀವು ಸುಮಾರು ಜನ ನೋಡಿದ್ರ, ದೀಪಕ್ಕ ಪಡ್ಕೊಂಡು ಡಿಪ್ರೆಷನ್ ಇಂದ ಹೋಗಿ ಹೊರಗಡೆ ಹೇಗೆ ಬಂದು ಅವಳದು ಸ್ಟ್ರಗಲ್ ನೋಡಿದ್ದೀರಾ. ನಾವು ಒಂದು ಕಡೆಯಲ್ಲಿ ಅದ್ರಲ್ಲಿ ಇದೀವಿ. ಬಟ್ ಒಂದು ಇವತ್ತಿನ ಈ ವೇದಿಕೆಯಲ್ಲಿ ಹೇಳಕ್ ಇಷ್ಟಪಡ್ತೀನಿ, ಜಸ್ಟ್ ಬಿ ಅಂದ್ರೆ ನಮ್ಮನ್ನು ನಾವು ಮಾಡ್ಕೊಳ್ಳೋಣ. ಫಾರ್ಗಿವ್ ಎವ್ರಿಥಿಂಗ್, ಕ್ಷಮಿಸೋ ಗುಣ ಬೆಳೆಸ್ಕೊಳ್ಳೋಣ. ಇವತ್ತೇನೇ ಇರ್ಲಿ ಕ್ಷಮಿಸ್ಬಿಟ್ಟು ಬಂದು ಹೋಗೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ಲಿಕ್ಕೆ ಜಯ ಗಣೇಶ ಗಜವದನ ಗಣನಾಥ ಗೌರಿ ಧನಯ ದಯಾಮಯ ಗೌರಿ ಧನಯ ದಯಾಮಯ ಗೌರಿ ಧನಯ ದಯಾಮಯ ಗಜವದನ ಗಣನಾಥ. ನಿನ್ನ ಕೀರ್ತಿ ಬೆಳಗಿದೆಯಮ್ಮ, ವಿಜಯದಶಮಿ ಶುಭ ದಿನದಂದು ನಿನ್ನ ಜನನವಾಯಿತಮ್ಮ. ವಿಜಯಲಕ್ಷ್ಮಿ ಹೆಸರಿನಿಂದ ನಿನ್ನ ಕೀರ್ತಿ ಬೆಳಗಿದೆಯಮ್ಮ. ತಾಯಿ ರಾಜರಾಜೇಶ್ವರಿಯ ಕೃಪೆಯು ನಮ್ಮದಾಯಿತಮ್ಮ. ತಾಯಿ ರಾಜರಾಜೇಶ್ವರಿಯ ಕೃಪೆಯು ನಮ್ಮದಾಯಿತಮ್ಮ. ಸುದರ್ಶನ ಮಹೋದಯರ ಪ್ರಿಯ ಸತಿಯೋ ನೀನಮ್ಮ. ಇಹ ಪರದ ಸೌಖ್ಯಕ್ಕಾಗಿ ಆಧ್ಯಾತ್ಮವನಂಬಿದೆಯಮ್ಮ. ಇಹ ಪರದ ಸೌಖ್ಯಕ್ಕಾಗಿ ಆಧ್ಯಾತ್ಮವನಂಬಿದೆಯಮ್ಮ. ವಿಜಯದಶಮಿ ಶುಭ ದಿನದಂದು ನಿನ್ನ ಜನನವಾಯಿತಮ್ಮ. ಮುದ್ದು ಕುವರಿ ಸಿರಿ ಗೌರಿ ಮೃದು ಮಾತಿನ ಸಂಸ್ಕಾರಿ. ಕುಲದೀಪಕ ಕುವರ ಪ್ರಭಾಸ ಪ್ರತಿಭಾಪೂರ್ಣ ಪ್ರಕಾಶ. ಕುಲದೀಪಕ ಕುವರ ಪ್ರಭಾಸ ಪ್ರತಿಭಾಪೂರ್ಣ ಪ್ರಕಾಶ. ವಿಜಯಲಕ್ಷ್ಮಿ ಹೆಸರಿನಿಂದ ನಿನ್ನ ಕೀರ್ತಿ ಬೆಳಗಿದೆಯಮ್ಮ. ಕೋಪತಾಪ ರೋಷ ದ್ವೇಷ ನಿನ್ನ ಬಳಿಯೋ ಸುಳಿಯದಮ್ಮ. ಕೋಪತಾಪ ರೋಷ ದ್ವೇಷ ನಿನ್ನ ಬಳಿಯೋ ಸುಳಿಯದಮ್ಮ. ವಿಜಯಲಕ್ಷ್ಮಿ ಹೆಸರಿನಿಂದ ನಿನ್ನ ಕೀರ್ತಿ ಬೆಳಗಿದೆಯಮ್ಮ. ತಾಯಿ ರಾಜರಾಜೇಶ್ವರಿಯ ಕೃಪೆಯು ನಮ್ಮದಾಗಿದಮ್ಮ. ಶಿಷ್ಯ ವೃಂದ ಉಳಿಸಿ ಬೆಳೆಸಿ ಸಂತಸದಿ ನಲಿಯುವೆಯಮ್ಮ. ವಿಜಯ ಗಾನಾಮೃತ
ಅಮೃತವನ್ನು ಸರ್ವರಿಗೂ ಉಳಿಸಿದೆಯಮ್ಮ. ವಿಜಯಗಾನಾಮೃತವನ್ನು ಸರ್ವರಿಗೂ ಉಳಿಸಿದೆಯಮ್ಮ. ವಿಜಯಲಕ್ಷ್ಮಿ ಹೆಸರಿನಿಂದ ನಿನ್ನ ಕೀರ್ತಿ ಬೆಳಗಿದೆಯಮ್ಮ. ತಾಯಿ ರಾಜರಾಜೇಶ್ವರಿಯ ಕೃಪೆಯು ನಮ್ಮದಾಯಿತಮ್ಮ. ಗೆಳತಿ ಮಹಿಳಾ ಸಂಘದ ಸಂಸ್ಥಾಪಕಿ ರುಕ್ಮಿಣಿಯಮ್ಮ. ಅತ್ತೆ ಹೆಸರು ಉಳಿಸಿದಂಥ ಮುತ್ತಿನಂಥ ಸೊಸೆ ನೀನಮ್ಮ. ಅತ್ತೆ ಹೆಸರು ಉಳಿಸಿದಂಥ ಮುತ್ತಿನಂಥ ಸೊಸೆ ನೀನಮ್ಮ. ವಿಜಯಲಕ್ಷ್ಮಿ ಹೆಸರಿನಿಂದ ನಿನ್ನ ಕೀರ್ತಿ ಬೆಳಗಿದೆಯಮ್ಮ. ತಾಯಿ ರಾಜರಾಜೇಶ್ವರಿಯ ಕೃಪೆಯು ನಮ್ಮದಾಯಿತಮ್ಮ. ವಿಜಯಲಕ್ಷ್ಮಿ ಗುರುಮಾತೆ ಪ್ರೇಮ ಸುಧಾ ಸಾಗರಿಯಮ್ಮ. ನಿನ್ನ ಪ್ರೇಮ ನಮ್ಮ ಮೇಲೆ ಎಂದೆಂದಿಗೂ ವರ್ಷಿಸಲಮ್ಮ. ವಿಜಯದಶಮಿ ಶುಭ ದಿನದಂದು ನಿನ್ನ ಜನನವಾಯಿತಮ್ಮ. ವಿಜಯಲಕ್ಷ್ಮಿ ಹೆಸರಿನಿಂದ ನಿನ್ನ ಕೀರ್ತಿ ಬೆಳಗಿದೆಯಮ್ಮ. ತಾಯಿ ರಾಜರಾಜೇಶ್ವರಿಯ ಕೃಪೆಯು ನಮ್ಮದಾಯಿತಮ್ಮ. ಎಲ್ಲ ದೇಶಗಳು ಆಲ್ಮೋಸ್ಟ್ ಎಲ್ಲ ದೇಶಗಳು ಸಹ ಈ ಒಂದು ಆಚರಣೆಯನ್ನ ಆಚರಿಸ್ತಾ ಇದ್ದಾರೆ. ಸಾಲುಮರದ ತಿಮ್ಮಕ್ಕನಿಂದ ಹಿಡಿದು ಸುನೀತಾ ವಿಲಿಯಮ್ಸ್ ತನಕ ಈ ಒಂದು ವಿರಾಟ್ ರೂಪ ಬೆಳೆದಿದೆ. ಹೆಣ್ಣು ವಿಶ್ವರೂಪ. ಅವಳದು ಇಂತಿಷ್ಟು ಅನ್ನುವಂತಹ ಮಿತಿ ಖಂಡಿತ ಅವಳಿಗಿಲ್ಲ. ಅವಳು ಎಲ್ಲವನ್ನು ತೊಟ್ಟಿಲು ತೂಗುವಾಗ ಈ ಖಡ್ಗವನ್ನು ಹಿಡಿಯಬಲ್ಲದು ಅನ್ನೋದಿತ್ತಲ್ಲ, ಅದನ್ನು ಮೀರಿ ಸೀಮೋಲ್ಲಂಘನ ಮಾಡಿದ್ದಾಳೆ. ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಸಿ ಹಿಂದೂಗಳ ದೇವಾಲಯಗಳನ್ನು ನಾಶ ಮಾಡುತ್ತಿರುವ ಮೊಘಲರ ಸಾಮ್ರಾಜ್ಯ ಅಳಿಯಬೇಕು. ನಮ್ಮ ರಾಷ್ಟ್ರ ಹಿಂದೂ ರಾಷ್ಟ್ರವಾಗಬೇಕು. ಸನಾತನ ಧರ್ಮ ಎಲ್ಲೆಡೆ ಹರಡಬೇಕು. जीवन देने वाली, बहुत कुछ सिखाई है।
ನಂಜುಂಡನ ಹೆಂಡತಿ ಪ್ರಹಸನವನ್ನು ನಾವೆಲ್ಲರೂ ಪ್ರದರ್ಶಿಸುತ್ತಿದ್ದೇವೆ. ನೀವೆಲ್ಲರೂ ದಯವಿಟ್ಟು ನೋಡಿ. ಯಾವುದು? ನಂಜುಂಡನ ಹೆಂಡತಿ. ತರಕಾರಿ ಏನಿಲ್ಲ ಅಡಿಗೆ ಮಾಡೋದಕ್ಕೆ. ತರಕಾರಿ ಕೊಡಿ ಅಮ್ಮ, ಇವತ್ತು ಅಡಿಗೆ ಮಾಡೋದಕ್ಕೆ ಏನ್ ಮಾಡ್ಲಿ ಇವತ್ತು? ಅದಕ್ಕೇನಂತೆ, ಇವಾಗ ಚಪ್ರದವರೆಕಾಯಿ ಕಾಲ ನೋಡು. ಚಪ್ರದವರೆಕಾಯಿ ಮುಗಿಯೋ ತನಕ ಹಿತ್ಲಲ್ಲಿ ದಿನಾ ಚಪ್ರದವರೆಕಾಯಿ ಮಾಡೋದು ನೀನು. 9 ಚಪ್ರದವರೆಕಾಯಿನ ಉಂಡೆಕಾಯಿ ಕೊಡ್ತೀನಿ, ಗೊತ್ತಾಯ್ತಾ? ರಾಣಿ, ಏನು ತಲೆಹರಟೆ ಮಾಡಬೇಡ. ಕಟ್ ಮಾಡೋದು ಮಾಡಬೇಡ. 9 ಕಾಯಿನ ಹಾಕು, ಉಂಡೆ ಹಾಕಿ ಸಾಂಬಾರ್ ಮಾಡು. ನಾವು 3 ಜನಕ್ಕೂ, ನಮ್ಮ ಮಗನಿಗೆ, ನಿಂಗೆ, ನನಗೆ ಮೂರು ಕಾಯಿ ಮಾಡಬೇಕು, ಗೊತ್ತಾಯ್ತಾ? ಆಮೇಲೆ ಹಿತ್ತ ಕಡೆ ಹೋಗೋದು, ಅಲ್ಲೇ ಕಿತಾಬಾಗಿ ಮಾಡೋದು ಮಾಡದೆ ಹುಷಾರ್. ರಾಜ ಆಡ್ಬಿಟ್ಟಿರ್ತೀನಿ ನಾನು. ಸಂತೆಗೆ ಹೋಗ್ಬೇಕು, ಗೊತ್ತಾಗ್ತಾ ಇದೆ. ಹೋಗ್ಬಿಟ್ಟು ಬರ್ತೀನಿ. ಸರಿ ನೋಡೋಣ ಇವತ್ತು ಏನ್ ಮಾಡಿದ್ದಾರೆ ಅತ್ಯಮ್ಮ. ಓ ಅತ್ಯಮ್ಮ, ಇಡ್ಲಿ ಬೀಗನೇ ಹಾಕಿಲ್ಲ. ಆಗ್ತಿದೆ. ಬುಟ್ಟಿ ತಗೊಂಡು ಬರ್ತೀನಿ. ಎಷ್ಟು ಗಮಗವಾಗ್ತಿದೆ ಚಪ್ರದವರೆಕಾಯಿ. ಇವತ್ತು ಅದು ಪಲ್ಯ ಮಾಡಿ ತೃಪ್ತಿ ಆಗೋಷ್ಟು ತಿನ್ನೋಣ ಇವತ್ತು. ಇವತ್ತು ಚಪ್ರದವರೆಕಾಯಿ ಪಲ್ಯ ಮಾಡಿದ್ದೀವಿ. ಹೌದಾ? ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು. ಪಲ್ಯ ಹೇಗಿದೆ ಅಂತ ನೋಡಿ ಮತ್ತೆ ಬೇಗ ಬೇಗ ತಿನ್ನಿ. ಅತ್ತೆ ಬರೋ ಹೊತ್ತಾಯ್ತು, ಕೊಡಿ. ಆದ್ರೆ ಟೀ ಕುಡೀರಿ, ಅತ್ತೆಗೆ ಮಾತ್ರ ಹೇಳ್ಬೇಡಿ. ಟೀ ಚೆನ್ನಾಗಿದೆಯಾ ರೀ? ಅದ್ರ ಜೊತೆಗೆ ಎಷ್ಟು ಖುಷಿ ಆಗ್ತಿದೆ. ಇವತ್ತಂತೂ ಸಂತೆಯಲ್ಲಿ ಅದು ಯಾವ ದೇವ್ರ ಮುಖ, ರಾಜರಾಜೇಶ್ವರಿನೇ ಜ್ಞಾಪಿಸ್ಕೊಂಡು ತಾಯಿ ನೆನೆಸ್ಕೊಂಡೇ ಎದ್ದಿದ್ದೆ ಅನ್ಸುತ್ತೆ. ಅದೇನ್ ಚೆನ್ನಾಗಿ ಗೋಣಿ ಆಯ್ತು. ತಗೊಂಡೋಗಿದ್ದ ತರಕಾರಿ ಎಲ್ಲ ಬೇಗ ಖರ್ಚಾಗೋಯ್ತು. ಅದಿರ್ಲಿ, ಅಡಿಗೆ ಮನೆ ಹತ್ರ ಏನು ಗಮಗಮಾಂತ ವಾತಾವರಣ ಇವತ್ತು. ಯಾವತ್ತೂ ಮರೀದೇ ಇದ್ದೋಳು ಬಸ್ಸೊಳಗೆ ಕೀನೇ ತಗೊಂಡಿಲ್ಲ. ಹಿತ್ಲ ಕಡೆ ಬೀಗ ಹಾಕ್ಬಿಟ್ಟು ಅಲ್ಲೇ ಬಿಟ್ಬಿಡ್ತೀನಿ. ಮೊದಲೋಗಿ ಹಿತ್ಲ ಕಡೆ ನೋಡ್ಕೊಂಡ್ ಬರ್ತೀನಿ ಏನು ಅಂತ ನೋಡೋಣ. ಇದ್ದಿದ್ದೆಲ್ಲ ಚಪ್ರದವರೆಕಾಯಿ ಎಲ್ಲ ಕಿತ್ಬಿಟ್ಟು ಏನೋ ಕರಾಮತ್ ಮಾಡಿದ್ದಾರೆ ಗಂಡ ಹೆಂಡತಿ ಸೇರ್ಕೊಂಡು. ಇರ್ಲಿ ಅತ್ಯಮ್ಮ, ಅತ್ಯಮ್ಮ, ಸಂತೆಗೂ ವ್ಯಾಪಾರ ಮಾಡಿ ಸಾಕಾಗಿದೆ, ಟೀ ತಗೋರಿ. ಮತ್ತು ಅಮಾವಾಸ್ಯೆ ಗಾಳಿಕಾ ಮಾತೆ ಪೂಜೆ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೆ. ಅದಕ್ಕೆ ಗಾಳಿಕಾ ಮಾತೆಗೆ ಪೂಜೆ ಮಾಡಿಸ್ಕೊಂಡು ಬರೋಣ ರಾತ್ರಿಗೆ. ಹೋಗು ಮರಾಣಿ, ತುಂಬಾ ಚೆನ್ನಾಗಿ ಮಾಡಿದ್ದೆ. ಟೀ ಕುಡಿತೀನಿ, ನಾನು ಆಮೇಲೆ ಹೇಳ್ತೀನಿ. ಮಾಡ್ತೀನಿ ಸರಿಯಾದ ಶಾಸ್ತ್ರಿನ ಇವತ್ತು. ನೋಡಿಲ್ಲ ಏನ್ ಮಾಡ್ತೀನಿ ಅಂತ. ಆಯ್ತು ಏನೋ ನಾನು ಇಲ್ಲದೆ ಇದ್ದಾಗ ಏನೋ ಕರಾಮತ್ ನಡೆಸಿದ್ದೀರಾ ಅಂತ ಕಾಣಿಸುತ್ತೆ. ಇವಳು ಸಾಮಾನ್ಯಗಳನ್ನ ಕಣೋ. ರಾಣಿ ನಿಮ್ ಹೆಂಡತಿ ನಮ್ಮನೆ ಹಾಳು ಮಾಡಕ್ಕೆ ಬಂದಿದ್ದಾಳೆ ಅನ್ಸುತ್ತೆ. ನಮ್ಮ ಮುಂದ್ಲು ವಾರ ಏನ್ ಚಪ್ರದವರೆಕಾಯಿ ತಗೊಂಡೋಗಿ ಏನ್ ವ್ಯಾಪಾರ ಮಾಡಿ ನಿಮ್ ಹೊಟ್ಟೆನೆಲ್ಲ ನಾನು ಹೇಗ್ ತುಂಬಿಸ್ಲಿ? ಈಗ ಮಾಡಿದಾಳಲ್ಲ, ನಾನು ಹೇಳ್ದಾಗ ಮಾಡು. ಮತ್ತೆ ಪೂಜೆಗೆ ಅಂತ ಹೇಳಿದ್ದೀನಿ, ಎಲ್ಲ ಜಾತ್ರೆ ಅಂತ ಹೇಳಿದ್ದೀನಿ, ಕರ್ಕೊಂಡು ಹೋಗೋಣ. ನೀನು ರಾತ್ರಿ ಸಂಜೆ ಆದ ತಕ್ಷಣ ಕತ್ನಾದ ತಕ್ಷಣ ಗಾಡಿ ಕಟ್ಟು. ರಾಣಿ ರೆಡಿಯಾಗಿಯಮ್ಮ? ರಾಣಿ ಅತ್ತೆಮ್ಮ ರೆಡಿಯಾಗಿದ್ದೀನಿ ನೋಡಿ. ಅತ್ತೆಮ್ಮ ನಾನೇ ರೆಡಿಯಾಗಿದ್ದಮ್ಮ. ಅವ್ವ ಗಾಡಿ ಕಟ್ಟಿದ್ದೀನಿ ಕಣ. ದೇವಿನಿ ನನ್ನ ಕಾಪಾಡ್ಬೇಕು. ನೋಡೋಣ, ಇನ್ನೇನು ಯೋಚನೆ ಇಲ್ಲ. ಇಂಥ ಸೊಸೆ ಕಾಟ ನಮ್ಗೆ ಸಾಕಾಗೋಗಿತ್ತು. ಅಜ್ಜ ಅಯ್ಯೋ ಇವತ್ತು ಕತ್ತಲೆ, ಅಮಾವಾಸ್ಯೆ ಕತ್ತಲೆ, ಕಳ್ತನ ಮಾಡಕ್ಕೆ ಒಳ್ಳೆ ದಿನ ಕಣೋ. ಬಹು ಕತ್ಲೆ ಎಲ್ಲಿ ನೋಡ್ತೀನಿ. ಈ ದೇವಸ್ಥಾನ ಇದು ಸ್ಕೆಚ್ ಹಾಕಕ್ಕಾಗಲ್ಲ. ಓಹೋ ಹೂ
ಕೊಟ್ಬಿಟ್ಟು ಬಡಿ ಕೊಡೋದು. ಕೆಲ್ಸಕ್ಕೆ ಏನೋ ಮಾಡಮ್ಮ ತಾಯಿ. ಒಂದು ಮಾತು ಕೊಡ್ತೀನಿ ತಾಯಿ. ಓ ದೇವಿ ಬರೋ ನೀನು. ಕೆಲಸ ಸರಿಯಾಗುತ್ತೆ. ಒಳ್ಳೆ ಕಳ್ತನ ಮಾಡಿ ಸಖತ್ತಾಗಿ ಬಂದಿದೆ ನೋಡು. ದೇವಿ ಅವತ್ತಿಯಲ್ಲಿ ನನಗೆ ಒಂದು ಪಾಲ್ ಕೊಟ್ಬಿಡ್ತೀವಿ ಕಣವ. ಕೈ ಹಾಕ್ಬಿಟ್ಟು ಎತ್ಕೊಡಿ ಎಲ್ಲ. ಅನುಗ್ರಹ ಮಾಡೋದಾಗಿ ಆಗ್ಲಿ ಆಗ್ಲಿ. ಯಾರೋ ಮಾತಾಡ್ದಂಗೆ ಆಯ್ತಲ್ಲ, ಕಳ್ರಿ ಇದೆಲ್ಲ ಇಟ್ಟಿರೋದು ಅನ್ಸುತ್ತೆ. ಇದನ್ನೆಲ್ಲ ತಗೊಂಡೋಗಿ ನಮ್ಮ ಅತ್ತೆ ಕೊಟ್ಟು ಅವ್ರಿಗೆ ಒಳ್ಳೆ ಸೊಸೆ ಬಾಗತಿಗಿರಿ, ನಾನು ಸೊಸೆ ರಾಣಿ ಬಾಗತಿಗಿರಿ. ಇದೇನು ರಾಣಿ ಮತ್ತೆ ಬಂದ್ಬಿಡ್ಲಿ ನೋಡು. ಹುಡುಗಪ್ಪ ಒಬ್ಬ ಬಾಗತಿಗೆ ಒಬ್ಬ ನೋಡೋಣ. ನಾನು ಸೊಸೆ ಯಾಕೆ ಹೆದರ್ಕೊಂಡಿದ್ದೀರಾ? ನನ್ನ ಕಾಳಿಕಾ ದೇವಸ್ಥಾನದಲ್ಲಿ ಬಿಟ್ಟು ಬಂದು ಆ ಕಾಳಿಕಾ ದೇವಸ್ಥಾನದಲ್ಲಿ ನೋಡಿ ನಮ್ಗೆ ಏನೇನು ಇನ್ನೊಂದು ತಿಂಗಳು ಬಿಟ್ಕೊಂಡು ನೀವು ಹೋಗ್ಬೇಕಂತೆ ಅತ್ತಮ್ಮ. ನೋಡು ರಾಣಿ, ನಾನು ಏನೋ ಅನ್ಕೊಂಡ್ಬಿಟ್ಟಿದ್ದೀನಿ. ತುಂಬಾ ಜಾಣೆ ಕಣೆ ನೀನು ರಾಣಿ. ಇವಾಗ ನೀವಿಬ್ರು ಆರಾಮಾಗಿ ಮಾತಾಡ್ಕೊಂಡು ಏನಾದ್ರು ಹಿತ್ತಲ್ಲಿ ತರಕಾರಿ ನಾನು ತಿಳ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ, ಎಲ್ಲ ಮಾಡ್ಕೊಂಡು ಪಲ್ಯ ಕೋಸಂಬರಿ ಏನೇನು ಬೇಕಾದ್ರೂ ಮಾಡ್ಕೊಂಡು ತಿನ್ಕೊಂಡು ಆಯಾಗಿ ನಾನು ಒಂದು ತಿಂಗಳಾಗಲೇ ಕಾಯ್ತಾ ಇರ್ತೀನಿ. ಒಂದು ತಿಂಗಳ ನಂತರ ಅಪ್ಪ ಈ ಒಂದು ತಿಂಗಳು ಹೇಗೆ ಕಾಲ ಆಗೋದು. ಅದೇನೇ ಇಷ್ಟೊಂದು ಮಡವೆ ತಾಯಿ ಕರುಣೆ ಕೊಟ್ಟು ಕೃಪಾ ಕಟಾಕ್ಷ ಆಗಿರ್ಬೇಕಾರೆ ನಾನು ಅತ್ತೆ ನಂಗೆ ಇನ್ನೆಷ್ಟು ಮಡವೆ ಕೊಡ್ಬೋದು. ನಾನು ಇವತ್ತು ಏನಾದ್ರು ಸೂರ್ಯ ಮುಳುಗದೆ ಕಡ ಇವತ್ತು ನನ್ನ ಕಾಳಿಕಾ ಮಾತೆ ದೇವಸ್ಥಾನ ಕೊಡ್ತೀನಿ. ಇವಾಗ ಆರಾಮಾಗಿನೇ ಸರ್ವೇಶ್ವರಿ ಕಾಪಾಡಿದಮ್ಮ. ನಮ್ಮ ಸೊಸೆಗೆ ನೀನು ಅಷ್ಟೊಂದೆಲ್ಲ ಮಡವೆ ಕೊಟ್ಟು ಕರುಣೆ ಈಗ ತುಂಬಾ ಮಡವೆ ಕೊಟ್ಟು ನನ್ನನ್ನು ಕಾಪಾಡು ತಾಯಿ.